ಅಂತ ಕೆಲಸ ಮಾಡಬೇಡಿ. ದಯವಿಟ್ಟು ಕರ್ನಾಟಕದ ಮೂವರು ತ್ರಿಮೂರ್ತಿಗಳು ಬಿಟ್ಟರೆ ರಾಜ್, ವಿಷ್ಣು, ಅಂಬರೀಷ್, ಅದರಲ್ಲಿ ದಿಗ್ಗಜರುಗಳಾದಂಥ ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಷ್ ಬಿಟ್ಟರೆ ಕರ್ನಾಟಕದಲ್ಲಿ ಸುದೀಪ್ ಆ್ಯಂಡ್ ದರ್ಶನ್ ಇವರಿಬ್ಬರು ಬಿಟ್ಟರೆ ಇನ್ನು ಮುಂದುವರೆಯಕ್ಕೆ ಮಗ ಯಾವನು ಹುಟ್ಟಿಲ್ಲ ಅಂತ ನಾನು ಅನ್ಕೋತೀನಿ. ಇವರಿಬ್ಬರೇ ಸರ್ ನಿಜವಲ್ಲೂ ಕೂಡ ಕರ್ನಾಟಕನ ಮುಂದೆ ಒಂದು ಲೆಕ್ಕಾಚಾರಕ್ಕೆ ತಗೊಂಡು ಹೋಗೋಂಥ ಒಂದು ಒಳ್ಳೆಯ ಕಾಲ ನಮಗೆ ಬಂದೈತೆ. ಬಟ್ ಅದನ್ನು ನಾವು ಉಳಿಸ್ಕೊತೀವಿ, 2 ಫ್ಯಾಮ್ಗಳು ನಾವು ಉಳಿಸ್ಕೊತೀವಿ. ಅವರಿಬ್ಬರೇ ಸರ್ ಇವತ್ತು ಕೂಡ ಚಲನಚಿತ್ರ ರಂಗದಲ್ಲಿ ಇವತ್ತು ಕೂಡ ಮೆಗಾ ಸ್ಟಾರ್ಗಳು ಅಂತ ಯಾರು ಅಂತಂದರೆ ಅಕ್ಕಪಕ್ಕದ ರಾಜ್ಯಗಳೆಲ್ಲ ಇಣುಕು ನೋಡೋ ಅಂತಂತ ಮಾಡಿರೋಂಥ ನಟರುಗಳು ಇಬ್ಬರು ಯಾರು ಅಂತಂದರೆ ಅದು ಸುದೀಪ್, ದರ್ಶನ್ ಇಬ್ಬರೇ ಸರ್. ಈಗ ಸುದೀಪ್ ಒಂದು ಹುಬ್ಳಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯುದ್ಧಕ್ಕೆ ಸಿದ್ಧರಾಗಿ ಅಂದ್ಬಿಟ್ಟು. ಆ ಒಂದು ಸ್ಟೇಟ್ಮೆಂಟ್ ಇದೀಗ ಫ್ಯಾನ್ಸ್ ವಾರ್ ಶುರುವಾಗಿದೆ. ಓಕೆ ಅದನ್ನು ಹೇಳ್ತೀನಿ ಸರ್. ಅವರು ಯುದ್ಧಕ್ಕೆ ಸಿದ್ಧರಾಗಿ ಅಂತಂತಂದ್ರೆ OTT ಅಂದ್ರೆ ಪೈರಸಿ ಬಗ್ಗೆ ಅವರೆಲ್ಲೂ ಮೆನ್ಷನ್ ಮಾಡಿರಲ್ಲ. ಪೈರಸಿ ವಿರುದ್ಧ ಅಂತ ಎಲ್ಲೂ ಮೆನ್ಷನ್ ಮಾಡಿರಲ್ಲ ಅವರು. ಸರ್ ಆಯಿತು, ಪೈರಸಿ ಅಂತ ಬಗ್ಗೆ ಮೆನ್ಷನ್ ಮಾಡಲಿಲ್ಲ. ಬಟ್ ಮಾರನೇ ದಿನ ಅವರು ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟರು. ಏನಂತಂದ್ರೆ ಪೈರಸಿ ಬಗ್ಗೆ ನಾನು ಹೇಳಿದೆ ಅಂತಂತಂದು. ಅದಾದಮೇಲೆ ಮಾರನೆಗೆ ವಿಜಯಲಕ್ಷ್ಮಿ ಅಮ್ಮ ಅವರು ಪಾಪ ಅಂತಂದರು, ನಾವು ಪಾಪ ಅವ್ರ ಬಗ್ಗೆ ಮಾತಾಡಿಲ್ಲ, ನಮ್ಮ ಬಗ್ಗೆನೂ ಕೂಡ ಅವ್ರು ಮಾತಾಡಿಲ್ಲ, ಯಾರೋ ಗೊಂದಲ ಸೃಷ್ಟಿ ಮಾಡ್ತಾಯಿದ್ದಾರೆ ಅಂತಂತ ಅನ್ಕೊಂಡ್ರು. ಬಟ್ ಸುದೀಪ್ ಅವ್ರು ತಗೊಂಡ್ರಂತಂತ ಒಂದು ಪೈರಸಿ ಬಗ್ಗೆ ಇದಲ್ಲ ಸರ್, ಕರ್ನಾಟಕ ರಾಜ್ಯಾದ್ಯಂತ ನಾವು ತುಂಬ ಸ್ವಾಗತ ಬಯಸ್ತೀವಿ. ಎಷ್ಟೋ ಚಲನಚಿತ್ರದ ಒಂದು ಮಾಲೀಕರುಗಳೆಲ್ಲ ಬದುಕತ್ತಾರೆ ಸರ್. ಈ ಒಂದು ಪೈರಸಿ ಹಾವಳಿಯಿಂದ ನಿಜವೂ ಕೂಡ ನಮ್ಮ ಕನ್ನಡ ಚಲನಚಿತ್ರ ರಂಗ ಅನ್ನೋದಲ್ಲದೆ ಎಷ್ಟೊಂದು ಥಿಯೇಟ್ರ್ ಮಾಲೀಕರುಗಳು ಬೀದಿಗೆ ಬೀಳ್ತಿದ್ದಾರೆ. ಅದನ್ನು ತಡೆಗಟ್ಟಂಥ ಕೆಲಸ ಕಿಚ್ಚ ಸುದೀಪ್ ಅವ್ರು ಮಾಡಿದ್ದಾರೆ. ಆ ವ್ಯಕ್ತಿ ಇರೋದ್ರಿಂದ ಇವತ್ತು ಸರ್ ಪೈರಸಿ ಅಂತನ್ನೋದು ತುಳುಕಬೇಕು. ನಮ್ಮ ಚಲನಚಿತ್ರ ಮಂದಿರಗಳು ತುಂಬಿ ತುಳುಕಬೇಕು. ಹೊರಗಡೆ ಇದ್ದಾರೆ, ಮಾತಾಡ್ತಾರೆ, ಪಾಪ ಅವರು ಒಳಗಡೆ ಇದ್ದಾರೆ, ಯಾರು ಏನೂ ಮಾತಾಡೋಕ್ಕಾಗಲ್ಲ ಅಂತನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಬಟ್ ನಮಗೇನಪ್ಪ ಅಂತಂದ್ರೆ ನಾವು ಗಡಿನಾಡ ಕನ್ನಡಿಗರಾಗಿ ಇದ್ಕೊಂಡು ಇವತ್ತು ಕೂಡ ಸರ್ ಇವತ್ತಾದರೂ ಅಷ್ಟೇ ನಮ್ಮ ನಟರೆಲ್ಲ ಒಂದೇ ಸರ್. ಅತಿ ಬೇಗ ಅತಿ ಶೀಘ್ರದಲ್ಲಿ ಪ್ರೇಮ್ ಡೈರೆಕ್ಷನ್ನಲ್ಲಿ ಸುದೀಪ್, ದರ್ಶನ್ ಅವ್ರದ್ದು ಕಾಂಬಿನೇಷನ್ ಚಿತ್ರ ರೆಡಿ ಆಗ್ತೈತೆ. ಅದಕ್ಕೆ ಪ್ರೇಮ್ ಅವರು ಎಣಿತಾ ಇದ್ದಾರೆ. ಅದಕ್ಕೆ ಈಗ ಅಭಿಮಾನಿ ಬಳಗದಲ್ಲಿ ಕೆಲವೊಬ್ರು ಉಳಿಂತ ಇದ್ದಾರೆ ಅಂದ್ರೆ ಅಂತ ಯಾರು ಅಂತ ನೀವು ಗುರುತಿಸಕ್ಕಾಗಂತಂದ್ರೆ ಸರ್ ಈಗ ಗುಂಪಿನಲ್ಲಿ ಗೋವಿಂದ ಅನ್ಬೋದು, ಇಲ್ಲ ಗೋವಿಂದನಿಗೆ ಗುಂಪನ್ನು ಸೇರಿಸ್ಕೋಬೋದು. ಹೋದ್ರು ಅಷ್ಟೇ ದರ್ಶನ್ ಫ್ಯಾನ್ಸ್ ಆಗಿರ್ಬೋದು, ನಮ್ಮ ಸುದೀಪ್ ಫ್ಯಾನ್ಸ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ನಾವು ಆತಂಕಕ್ಕೆ ಒಳಗಾಗಬಾರ್ದು. ನಾವೆಲ್ಲ ಚಿತ್ರಗಳನ್ನೂ ನೋಡ್ತೀವಿ. ನೋಡಿ ದರ್ಶನ್ ಫ್ಯಾನ್ಸ್ ಅವರು ಬಂದಿದ್ದಾರೆ ಇವತ್ತು ಚಿರಮ ಚಿತ್ರ ನೋಡೋಕ್ಕೆ. ಯಾಕಂದ್ರೆ ನೋಡೋಣ ಆ ಚಿತ್ರನೂ ಚೆನ್ನಾಗಿದೆಯಾ ಏನು ಅಂತಂದ್ಬಿಟ್ಟು 45 ಒಂದು ಚಿತ್ರ ಮಲ್ಟಿ ಸ್ಟಾರ್. ಹಿಂದೆಲ್ಲ ಮಲ್ಟಿ ಸ್ಟಾರು, ಈಗೆಲ್ಲ ಟ್ರಿಬಲ್ ಸ್ಟಾರು, ಆಗೆಲ್ಲ ಮಲ್ಟಿ ಸ್ಟಾರು. ವಿಷ್ಣುವರ್ಧನ್ ಅಂಬರೀಷು, ವಿಷ್ಣುವರ್ಧನ್ ಶಂಕರ್ ನಾಗು, ರಾಜ್ಕುಮಾರ್ ಅಂಬರೀಷು, ರಾಜ್ಕುಮಾರ್ ಶಂಕರ್ ನಾಗು, ಮಲ್ಟಿ ಸ್ಟಾರ್ ಚಿತ್ರಗಳು ಬರ್ತಿದ್ವು. ನಾವೆಲ್ಲರೂ ಸ್ವೀಕರಿಸಿವಿ ಅಂತಂದಮೇಲೆ ನಾವು ಕನ್ನಡಿಗರು ಇವರಿಬ್ಬರನ್ನು ಸ್ವೀಕರಿಸೋಕ್ಕಾಗಲ್ವ. ಕೊನೆಯದಾಗಿ ಉಳಿಂಡವ್ರಿಗೆ ಯಾವ ಮಾತು ಹೇಳ್ತಾರೆ? ಉಳಿಂಡವ್ರಿಗೆ ದಯವಿಟ್ಟು ಅಂಥ ಅವಿವೇಕಿಗಳು, ಕಿಡಿಗೇಡಿಗಳು ನಿಜವೂ ಈ ರಾಜ್ಯ ಬಿಟ್ಟು ತೊಲಗಲಿ. ಈ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ದಯವಿಟ್ಟು ಅವರಿಬ್ಬರು ಚೆನ್ನಾಗಿದ್ದಾರೆ, ಅವರಲ್ಲಿ ಯಾವುದೇ ಕಾರಣ ಮನಸ್ತಾಪ ಇಲ್ಲ. ಇವತ್ತು ದರ್ಶನ್ ಜೈಲೊಳಗೆ ಇದ್ದಂಥ ಸಮಯದಲ್ಲಿ ಇದೇ ಕಿಚ್ಚ ಸುದೀಪ್ ಅವರು ಮೊದಲು ಭೇಟಿಯಾಗಿ ಮಾತಾಡಿಸ್ತವ್ರು ಯಾರಿಗಾರು ಗೊತ್ತಾ? ಇದೇ ನಮ್ಮ ಸುದೀಪೇ ಮಾತಾಡ್ಸೋದು. ಏನಾಗಿದೆ ನಿಂದು, ಏನು ಏನಿಲ್ಲ, ದೇವ್ರು ಒಳ್ಳೇದು ಮಾಡ್ತಾನೆ ಅಂತಂದ್ಬಿಟ್ಟು ಅವ್ರ ಅತ್ತಿನ ಮೆಸೇಜ್ ಕಳಿಸ್ತರು, ಎಲ್ಲ ಶೇರ್ ಮಾಡಿದ್ವಿ. ಇವತ್ತಾದರೂ ಅಷ್ಟೇ, ಈಗಲಾದರೂ ಅಷ್ಟೇ. ನೋಡಿ ಮೊನ್ನೆ ನೀವು ಇವತ್ತು ಬೆಳಗಿನ ಸ್ಟೇಟ್ಮೆಂಟು ಕೂಡ ಅದೇ ಐತೆ. ಸುದೀಪ್ ಅವರು ಅಂತಿರೋದು ಏನಪ್ಪ ಅಂದ್ರೆ ನಾನು ಯಾರು, ದರ್ಶನ್ ಯಾರು, ನಾವಿಬ್ಬರು ಒಂದೇ. ಸುಮ್ಮನೆ ಯಾಕೆ ಸ್ಟಾರ್ ವಾಯ್ಸೆಲ್ಲ ಬೇಕಾಗಿಲ್ಲ ನನಗೆ, ನಾವೆಲ್ಲ ಚೆನ್ನಾಗಿರೋ ಅಂತಂತವ್ರೆ ಅಂತ ಅನ್ನೋದು ಒಂದು ಮನೋಭಾವ ಆಯ್ತಲ್ಲ ಬಾದಶಾಗೆ. ಅದು ವ್ಯಕ್ತಿ. ಕೊನೆಗೆ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ? ಮಾರ್ ಸಿನಿಮಾ ಬಗ್ಗೆ ಸರ್, ಸಿನಿಮಾ ಅಂತಂದರೆ ನಮಗೇನಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಸಿನಿಮಾನೇ ಗೆಲ್ಲಬೇಕು. ನಾವು ಪರಭಾಷೆ ಚಿತ್ರಗಳಿಗೆಲ್ಲ ನಾವು ಆಸ್ಪದ ಕೊಡಲ್ಲ. ನಮ್ಮ ಕನ್ನಡ ಭಾಷೆ ಚಿತ್ರಗಳಿಗೆ ಗೆಲ್ಲಬೇಕು. ನಮ್ಮ ಕನ್ನಡ ನಾಯಕ ನಟರೇ ಗೆಲ್ಲಬೇಕು. ನಮ್ಮ ಕನ್ನಡ ನಾಯಕ ನಟರುಗಳಿಗೆಲ್ಲ ನಮ್ಮ ಕನ್ನಡಿಗರೆಲ್ಲ ಒಪ್ಪುರಣೆಯಿಂದ ಬಂದು ಮಾತಾಡಬೇಕು. ನಮ್ಗೆ ಕನ್ನಡ ಕನ್ನಡ ಕನ್ನಡ. ಇವತ್ತೇನು ನಮ್ಮ ಬಾದಶಾ ಅವರು
ಕನ್ನಡ ಚಕ್ರವರ್ತಿ ಸುದೀಪ್ ಸರ್ ಅವರು ಮಾಡ್ಕೊಂಡಿದ್ದಾರೆ. ಆಮೇಲೆ ನನಗೆ ಇನ್ನೊಂದು ಬೇಸರದ ಸಂಗತಿ ಏನಪ್ಪ ಅಂತಂದರೆ, ಈ ಗಡಿನಾಡ ನಮ್ಮ ಹೆಗ್ಗಡದೇವನಕೋಟೆ ಸರಗೂರು ಭಾಗದ ಕನ್ನಡದಲ್ಲಿ ನಮ್ಮ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಇರ್ಬೋದು, ನಮ್ಮ ಉಪಾಧ್ಯಕ್ಷರಾಗಿರ್ಬೋದು ಲಿಂಗಪ್ಪ ಅವರು ಇರ್ಬೋದು ಸರ್, ಇವರೆಲ್ಲ ಹಿಂಗೆ ಈ ಸುದೀಪನ ಬಗ್ಗೆ ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ಮಾಡ್ಕೊಂಡು ಪಾಪ ಎಷ್ಟು ಶ್ರಮ ಬಿದ್ದರೆ. ಆದರೂ ಕೂಡ ಸುದೀಪ್ ಅವರು ಎಲ್ಲ ಚಿತ್ರಮಂದಿರಕ್ಕೂ ಹೋಗ್ತಾರೆ. ಬಟ್ ಇವರೆಲ್ಲ ಸಮಾಜ ಕಾರ್ಯ ಸೇವೆ ಕಾರ್ಯಗಳನ್ನೆಲ್ಲ ತೊಡ್ಕೊಂಡಿದ್ದಾರೆ. ದಯವಿಟ್ಟು ಇಲ್ಲಿಗೂ ಒಂದು ದಿನ ಒಂದು ಕ್ಷಣವಾಗಿ ಬಂದು ಸುದೀಪ್ ಅವರು ಬರ್ತಿದ್ದೀನಿ ಕಣಪ್ಪ, ಗಡಿನಾಡಿಗೆ ನಾ ಬರ್ತಿದ್ದೀನಿ ಕಣಪ್ಪ, ಬರ್ತೀನಿ ಸರ್ಗೂರಿಗೆ, ನಾನು ಯಾವುದು ಪರವಾಗಿಲ್ಲ ಕಣಪ್ಪ, ಸರ್ಗೂರು ಸ್ಯಾಂಡಲ್ವುಡ್ಡು ಅಂತಂತಂದ್ರೆ ಮಧ್ಯದಲ್ಲಿ ನಮ್ಮದೇನಪ್ಪ ಅಂದ್ರೆ ವನಸಿರಿ ನಾಡು ಅಂದ್ರೆ ಅತಿ ಏರಳವಾದಂಥ ಸಂಪತ್ತು ಒದ್ದಿರೋ ಅಂತಂತ ಅದು ಏಕೈಕ ತಾಲೂಕು ಅಂದರೆ ನಮ್ಮ ಹೆಗ್ಗಡದೇವನಕೋಟೆ. ಅದಕ್ಕೆ ಸುದೀಪ್ ಅವರು ದಯವಿಟ್ಟು ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.